ಆತ್ಮೀಯರೇ ನಮಸ್ಕಾರ. ನಾನು ಸಾಕಷ್ಟು ಶಾಲೆಗಳಿಗೆ, ಪಂಚಾಯಿತಿಗಳಿಗೆ, ಪೊಲೀಸ್ ಠಾಣೆ ಹೀಗೆ ಹಲವಾರು ಕಡೆ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ವತಿಯಿಂದ ಪರಿಶೀಲನಾ ಭೇಟಿಗೆ ಅಂತ ಹೋಗ್ತಾ ಇರ್ತೀವಿ. ಈಗ ನಮ್ಮ ಎಲ್ಲ ಸರ್ಕಾರಿ ಕಟ್ಟಡಗಳ ಮೇಲೆ, ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಕೂಡ ವಿಕಲಚೇತನ ಸ್ನೇಹಿ ಕಟ್ಟಡ ಇರಬೇಕು, ಅವರ ಮೊಬಿಲಿಟಿಗೆ ಸಹಾಯ ಆಗಬೇಕು ಅನ್ನೋ ಕಡೆಗೆ ರ್ಯಾಂಪ್ನ ಕಟ್ಟಬೇಕು ಅಂತ ಒಂದು ಸರ್ಕಾರದ ಆದೇಶ ಇದೆ. ಇದು ವಿಕಲಚೇತನ ಸ್ನೇಹಿ ಕ್ರಮ. ಆದರೆ ದುರದೃಷ್ಟವಶಾತ್ ಏನು ಸಮಸ್ಯೆ, ಬಹಳಷ್ಟು ಕಡೆ ಹೋದಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಒಂದು ರ್ಯಾಂಪ್ನ ಮಾಡಿ ನಾವು ಒಂದು ರ್ಯಾಂಪ್ ಮಾಡಿದ್ದೀವಿ ಅನ್ನೋಂಥ ಒಂದು ಫೋಟೋ ಸಬ್ಮಿಟ್ ಮಾಡಿಬಿಡ್ತಾರೆ. ನೀವಿಲ್ಲಿ ಗಮನಿಸಿ, ಒಬ್ಬ ವಿಕಲಚೇತನ ತನ್ನ ವೀಲ್ ಚೇರಲ್ಲಿ ಇಲ್ಲಿ ಹೋಗೋಕ್ಕೆ ಸಾಧ್ಯ ಇದೆಯಾ? ಸುಮ್ಮನೆ ನಾವು ಒಂದು ರ್ಯಾಂಪ್ ಮಾಡಿದೀವಿ ಅಂತ ಮಾಡೋದು ಹಣವನ್ನ ದುಂದು ವೆಚ್ಚ ಮಾಡುವಂಥದ್ದು ನಾವು ನೋಡ್ತೀವಿ. ನೋಡಿ, ಇಲ್ಲಿ 2 ಅಡಿ ಇದ್ರೆ ಕನಿಷ್ಠ 7-8 ಅಡಿಯಿಂದ ಅದು ಶುರುವಾಗಬೇಕಾಗುತ್ತೆ. ಇಲ್ಲಿ 4 ಅಡಿ ಆಯ್ತು ಅಂದ್ರೆ ಸುಮಾರು 10-12 ಅಡಿಯಿಂದ ಅದೇನಾಗಬೇಕು, ಸ್ಲೋಪ್ ಶುರುವಾಗಬೇಕಾಗುತ್ತೆ. ಅದು ಯಾವುದೇ ರೀತಿಯಾದಂಥ ವೈಜ್ಞಾನಿಕ ಕ್ರಮಗಳನ್ನು ಅನುಸರಿಸದೆ ಕೇವಲ ಸರ್ಕಾರದ ಹಣವನ್ನು ದುಂದು ವೆಚ್ಚ ಮಾಡಿ ನಾವು ಮಾಡಿದೀವಿ ಅಂತ ಒಂದು ಫೋಟೋ ಕೆಲಸ ಮಾಡುವಂಥದ್ದು ರಾಜ್ಯದಾದ್ಯಂತ ನಡೀತಾ ಇರೋದನ್ನ ನಾವು ನೋಡ್ತೀವಿ. ಬಹುಶಃ ಮುಂದಾದರೂ ಕೂಡ ಈ ಏನಾಗಲಿ ಇದು ರಿಯಲ್ ಮೀನಿಂಗ್ ಅಲ್ಲಿ ವಿಕಲಚೇತನ ಸ್ನೇಹಿಯಾಗಿ ನಾವು ನಿರ್ಮಾಣ ಮಾಡುವಂಥದ್ದಾಗಲಿ, ಕೇವಲ ಒಂದು ಕಾಯ್ದೆ ಇದೆ, ಕಾನೂನು ಇದೆ ಅನ್ನೋ ಕಾರಣಕ್ಕೆ ಸುಮ್ಮನೆ ಒಂದು ನಾಮಕಾವಸ್ಥೆ ಮಾಡುವ ಕೆಲಸ ನಿಲ್ಲಲಿ ಅಂತ ಆಶೆ.